ಮತ್ತೆ CCL ಹಬ್ಬ ಸ್ಟಾರ್ಟ್ ಆಗಿದೆ. ಅದ್ದೂರಿಯಾಗಿ ಲಾಂಚ್ ಆಗ್ತಿದೆ. ಸದ್ಯಕ್ಕೆ ನಮ್ಮ ಜೊತೆ ಕರ್ನಾಟಕ ಬುಲ್ಡೋಸರ್ಸ್ನ ಪ್ರಮುಖ ಆಯುಧ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಬನ್ನಿ ಮಾತಾಡ್ಸೋಣ ಸರ್. ಹೇಗೆ ನಿಮ್ಮ ಆಟವನ್ನು ನೋಡುವಂಥ ಸಂದರ್ಭ CCL ಮತ್ತೆ ಹೇಗೆ ಇನ್ನೊಂದು ಒಂದು ಸೀಸನ್ಗೆ ಬಂದಿದೆ ಅಂದರೆ ಖುಷಿ ವಿಚಾರ. ಯಾಕಂದರೆ ದೊಡ್ಡ ಒಂದು ಸಣ್ಣದಾಗಿ ಶುರುವಾದಂಥ ಕನಸು ಇವತ್ತು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಲಾಸ್ಟ್ ಇಯರ್ ಆಡಲಿಲ್ಲ, ಕಾರಣಾಂತರದಿಂದ ಆಡಲಿಲ್ಲ. ಬಟ್ ಈ ವರ್ಷ ಒಳ್ಳೆ ಚಾರ್ಜಲ್ಲಿದ್ದೀವಿ, ಒಳ್ಳೆ ಚಾರ್ಜ್ ಅಪ್ ಆಗಿದ್ದೀವಿ ಆ್ಯಂಡ್ ಎಲ್ಲರೂ ಫಿಟ್ ಆಗಿದ್ದಾರೆ. ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಲೈನಪ್ ಎಲ್ಲ ತುಂಬ ಚೆನ್ನಾಗಿದೆ. ಹೋಪ್ ಒಳ್ಳೆ ಕ್ರಿಕೆಟ್ ಇರುತ್ತೆ ಈ ಸಲ. ಆ್ಯಂಡ್ ಈ ಸಲ ಕಪ್ಪು ಗ್ಯಾರಂಟಿ ತಗೋತೀವಿ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಗ್ಯಾರಂಟಿ ತಗೋತೀವಿ ಈ ಸಲ. ಸರಿ, ವೇದಿಕೆ ಮೇಲೆ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅಂದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲೋ CCL ಕತೆ ಮುಗ್ದೇ ಹೋಯ್ತು ಅಂತ ಎಲ್ಲ ಅಂದ್ಕೊಂಡಿದ್ರು. ಬಟ್ ಎಲ್ಲೂ ನಮ್ಮ ಗಟ್ಟಿತನ ಬಿಟ್ಕೊಡ್ಲಿಲ್ಲ, ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಎಗೇನ್ ಸೀಸನ್ ಮಾಡ್ತಾನೆ ಇದೀವಿ, ಎಲ್ಲ ನಟರನ್ನು ಒಟ್ಟಿಗೆ ಸೇರಿಸ್ತಾ ಇದೀವಿ ಅಂತ ತುಂಬ ಖುಷಿಯಿಂದ ಸುದೀಪ್ ಅವ್ರು ಹೇಳಿದ್ರು ಆ ವಿಚಾರವನ್ನು. ಆ ಕ್ರೆಡಿಟ್ ಎಲ್ಲ ದೀಪು ಸಾರಿಗೆ ಹೋಗಬೇಕು. ಯಾಕೆಂದರೆ ಸುಮ್ಮನೆ ಅಲ್ಲ, ಅಷ್ಟು ಜನ ಸೇರಿಸಿ ಆಡಿಸೋದು ಇದೆಲ್ಲ ಸುಮ್ಮನೆ ಅಲ್ಲ. ಈಗ ನೋಡಿ, ಲಾಸ್ಟ್ ಇಯರ್ ನಾನು ಆಬ್ಸೆಂಟು, ಒಂದು ವರ್ಷ ಇದು 2ನೇ ವರ್ಷ, ನಂದು 3ನೇ ವರ್ಷ CCL ಆಡ್ತಿರೋದು. ಇಷ್ಟು ಜನ ಸೇರಿಸಿ ಇಷ್ಟು ಅರೇಂಜ್ ಮಾಡಿ ಆ್ಯಂಡ್ CCL ಒಟ್ಟುಗೂಡಿಸಿ ಆಡೋದಿದೆಯಲ್ಲ, ಕಷ್ಟದ ಕೆಲಸನೇ. ಬಟ್ ಅದರಲ್ಲೂ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಎಲ್ಲ ಮಾಡ್ತಿದ್ದಾರೆ. ಸೊ ಒಂದು ಗೇಮ್ ಸ್ಪಿರಿಟ್, ಒಂದು ಕ್ರಿಕೆಟ್ ಸ್ಪಿರಿಟ್ ಜೋರಾಗಿರುತ್ತೆ ಈ ಸಲ. ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ ಆಡುವಂಥದ್ದು ಖುಷಿ ಇದೆ. ಎಕ್ಸ್ಪೀರಿಯನ್ಸ್ಡ್ ಅವರು ಕ್ಯಾಪ್ಟನ್ನು. 11 ವರ್ಷದಿಂದ ಇದು 11ನೇ ಸೀಸನ್ನು, ನಂದು 2ನೇ ಸೀಸನ್ನು. ಸೊ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್. ರಾಜುಗೌಡರು ಟೀಮಲ್ಲಿ ಇಲ್ಲ, ಬಟ್ ಸಪೋರ್ಟ್ ಅಂತ ಇದ್ದೇ ಇರುತ್ತೆ ಯಾವ ಜೊತೆಗೆ. ಗೌಡ್ರು ನಮಗೆ ಒಂಥರ ಮೆಂಟರ್. ಅವರು ಈಸ್ ಮೆಂಟರ್ ಫಾರ್ ಅಸ್. ಆ್ಯಂಡ್ ಅದ್ರ ಜೊತೆಲಿ ಈಸ್ ಲೈಕ್ ಮೈ ಬ್ರದರ್, ಸ್ವಂತ ಬ್ರದರ್ ಇದ್ದಾಗೆ. ಆ್ಯಂಡ್ ಕ್ರಿಕೆಟ್ ಅಂದಿದ್ದ ತಕ್ಷಣ ಇವ್ರನ್ನ ದೀಪು ಸರ್ನ ಜೊತೆಲಿ ನೋಡ್ಬಿಡ್ತೀರ ನೀವು. ಕ್ರಿಕೆಟ್ ಅಂತ ಒಂದು ರಿಲ್ಯಾಕ್ಸೇಷನ್ಗಷ್ಟೇ. ಪೊಲಿಟಿಕ್ಸ್ ಇರುತ್ತೆ, ಸಿನಿಮಾ ಇರುತ್ತೆ, ಅದ್ರ ಜೊತೆಯಲ್ಲಿ ಮನುಷ್ಯ ಏನಾದರೂ ಒಂದು ಮಾಡಬೇಕು. ತನ್ನ ಒಂದು ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ಒಂದು ಸ್ಪೋರ್ಟಿಂಗ್ ಇರಬೇಕು, ಸ್ಪೋರ್ಟ್ಸ್ ಇರಬೇಕು. ಇದು ಚೆನ್ನಾಗಿ ಆಗ್ತಾಯಿದ್ರೆ ಅಲ್ಲೂ ಕೆಲಸ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಸರ್, ಈಗಷ್ಟು ನೋಡಿದ್ವಿ, ಒಂದಷ್ಟು ಜನ ನಿಮ್ಮ ಮೇಲೆ ಭಾಳ ಕಣ್ಣಿಟ್ಟಿದ್ದಾರೆ. ಈಗ ತಮನ್ ಬಂದು ಮಾತಾಡ್ಸ್ಕೊಂಡು, ಪ್ರಿನ್ಸ್ ಬಂದು ಮಾತಾಡ್ಸ್ಕೊಂಡ್ರು. ನಿಮ್ಮ ಬೌಲಿಂಗ್ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಒಂದು ರೀತಿ ಗೊತ್ತೇ ಆಗಲ್ಲ ಅಂತ ಇಂಟರ್ನ್ಯಾಷನಲ್ ಪ್ಲೇಯರು ಭಾಳ ಕಷ್ಟ ಅನ್ಸುತ್ತೆ. ಯಾಕೆ ಅಂದರೆ ನನಗೂ ಗೊತ್ತಾಗಲ್ಲ ಏನಾಗ್ತೀನಿ ಅಂತ. ಹಾಗಾಗಿ ಯಾರು ಜಡ್ಜ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಜಡ್ಜ್ ಮಾಡಲ್ಲ. ಅಂದರೆ ಒಂದು ಲೈನಲ್ಲಿ ಲೆಂತಲ್ಲಿ ಆಗ್ತಾ ಇರ್ತೀವಿ ಅಷ್ಟೇ. ಅವತ್ತು ಡೇ ನಮ್ಮದಿತ್ತು, ಲಕ್ ನಮ್ಮದಿತ್ತು ಅಂದರೆ ವಿಕೆಟ್ಸು ಆ ಥರ ಎಲ್ಲ ಬೀಳ್ತಾ ಇರುತ್ತೆ, ಒಂದು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ಸರ್, ತಂಡದ ಬಗ್ಗೆ ಹೇಳೋದಾದ್ರೆ ತಂಡ ಭಾಳ ಚೆನ್ನಾಗಿದೆ, ಒಳ್ಳೆ ನಮ್ಮ ತಂಡ ಇದೆ. ನಮ್ಮ ಕ್ಯಾಪ್ಟನ್ನು ಸೂಪರ್ ಆಗಿದ್ದಾರೆ. ಸುದೀಪ್ ಅಣ್ಣನ ಒಂದು ನಾಯಕತ್ವದಲ್ಲಿ, ಗಣೇಶ್ ಅವರು ಒಂದು ಉಪನಾಯಕತ್ವದಲ್ಲಿ ನಮ್ಮ ಟೀಮ್ ಭಾಳ ಒಳ್ಳೆ ಟೀಮ್ ಇದೆ. ಡಾರ್ಲಿಂಗ್ ಕೃಷ್ಣನು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಟೀಮ್ ಇದೆ. 100% ಈ ಸರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. 11 ಸೀಸನ್ನಲ್ಲಿ ಯಾವ ಟೀಮೂ ಫೈನಲ್ಸ್ಗೆ ಅಷ್ಟು ಬಂದಿಲ್ಲ. ನಮ್ಮದು 9 ಸರಿ ಫೈನಲ್ಗೆ ಬಂದಿರೋವಂಥ ತಂಡ. ಹಾಗಾಗಿ ನಮ್ಮದು ವೆರಿ ಸ್ಟ್ರಾಂಗ್ ಟೀಮ್ ಇದೆ. ಒಂದು ರೀತಿ CCL ಟೀಮ್ಗಳಲ್ಲಿ ನೋಡೋದಾದ್ರೆ ನಮ್ಮ ಒಂದು ತಂಡವನ್ನು RCB ಹೋಲಿಕೆ ಮಾಡ್ತಾರೆ ಜನ. ಅಂದರೆ ಆ ಮಟ್ಟಿಗೆ ಒಂದು ಕ್ರೇಜ್ ಆಗಲಿ, ಒಂದು ಅಷ್ಟೊಂದು ದೊಡ್ಡ ಅಭಿಮಾನಿ ಬಳಗ ಆಗಲಿ ಈಗ ಕರ್ನಾಟಕ ಬುಲ್ಡೋಸರ್ಸ್ ಇದೆ. RCB ಥರನೇ ಫ್ಯಾನ್ ಫಾಲೋವಿಂಗ್ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ಗಿದೆ. ಅದೇ ಥರ ನಮ್ಮದು ಏನಂತಂದ್ರೆ RCBನೂ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಯಾವ ಥರ ಕಪ್ಪು 2 ಸರಿ ಹೊಡಿಬೇಕನ್ನೋ ಆಸೆನೂ ನಮಗಿದೆ. ಹಂಗಾಗಿ ನಮ್ಮ ಟೀಮ್ ಒಳ್ಳೆ ಸ್ಟ್ರಾಂಗ್ ಇದೆ ಮತ್ತು ವೆಲ್ ಬ್ಯಾಲೆನ್ಸ್ ಇದೆ. ಸುದೀಪ್ ಅಣ್ಣ ಮತ್ತು ಕ್ಯಾಪ್ಟನ್ಶಿಪ್ ತೊಗೊಂಡ್ಮೇಲೆ ಎಲ್ಲ ಪ್ಲೇಯರ್ಸಿಗೂ ಭಾಳ ಒಂದು ಇದು ಬಂದಿದೆ. ಯಾಕಂದರೆ ನಾವು ಮೊನ್ನೆ ಅಣ್ಣಗೆ ಅದೇ ಹೇಳ್ತಿದ್ವಿ, ಕೆಲವೊಂದು ಪ್ರಾಕ್ಟೀಸ್ ಮ್ಯಾಚ್ ನೋಡಿದಾಗ ಸ್ವಲ್ಪ ಎಕ್ಸ್ಟ್ರಾಸ್ ಅವು ಜಾಸ್ತಿ ಕೊಡ್ತಾರೆ. ಅಣ್ಣ ಕ್ಯಾಪ್ಟನ್ಶಿಪ್ ಬಂದ ಮೇಲೆ ಆ ಎಕ್ಟ್ರಸ್ಸೇ ಕಟ್ ಆಗೋಂಥ ಒಂದು ಕೆಲಸ ಆಗಿದೆ. ಭಾಳ ಹುಡುಗರು ಭಾಳ ಜೋಶ್ನಲ್ಲಿ ಆಡ್ತಾರೆ. ಅವರು ವಿಕೆಟಿಂದ ನಿಂತರೆ ಬಾಲರಿಗೆ ಒಂದು ಸ್ಫೂರ್ತಿ ಬಂದಂಗೆ ಆಗ್ತದೆ. ಆ ರೀತಿಯಿಂದ ಒಳ್ಳೆಯ ಸ್ಟ್ರಾಂಗ್ ಟೀಮ್ ಇದೆ. ನಮ್ಮ ಗಣೇಶ್ ಸರ್ ಬಾಲಿಂಗ್ ಅಂತೂ ಲಾಸ್ಟ್ ಅದೇ ಹೇಳ್ತಿದ್ದೆ ನಾನು, ಫಿಲಿಮ್ನಲ್ಲಿ ಹೀರೋಯಿನ್ಸಿಗೆ ಬಾಲಿಂಗ್ ಮಾಡಿ ಅವ್ರು ಗುಗ್ಲಿನ ಗೊತ್ತಾಲಾರ್ದ ಬೋಲ್ಡ್ ಆಗ್ತಾರೆ. ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ ಇವ್ರು ಬಾಲಿಂಗ್ ಗೊತ್ತಾಲಾರ್ದ ಬೋಲ್ಡ್ ಆಗ್ತಾರೆ. ಒಟ್ಟೆ ಒಳ್ಳೆ ವಿಕೆಟು ತೆಗಿತಾರೆ, ಒಳ್ಳೆ ಬ್ಯಾಟಿಂಗ್ನು ಮಾಡ್ತಾರೆ. ಉದ್ಘಾಟನಾ ಪಂದ್ಯದ ನಂತರದಲ್ಲಿ ನಮ್ಮ ಮ್ಯಾಚ್ ಇರುವಂಥದ್ದು, ಅದಕ್ಕೆ ಯಾವ ರೀತಿ ತಯಾರಿ ನಡೀತಾರೆ? ಯಾಕಂದರೆ ತೆಲುಗು ವಾರಿಯರ್ಸ್ ಅದು ಒಂದು ಒಳ್ಳೆ ಟೀಮ್ ಆಗಿರೋದ್ರಿಂದ ಪೈಪೋಟಿ ತುಂಬ ದೊಡ್ಡದಾಗಿ ಇರುತ್ತೆ. ಒಂದು ರೀತಿಯಿಂದ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇದ್ದಂಗೆ ಇರ್ತದೆ. ಯಾಕಂತಂದ್ರೆ ಅದನ್ನು ತೆಲುಗುನು ಭಾರಿ ಪವರ್ಫುಲ್ ಸ್ಟ್ರಾಂಗ್ ಟೀಮ್ ಇದೆ. ಅವರು ಒಳ್ಳೆ ಸ್ಟ್ರಾಟಜಿ ಮೇಲೆ ಬರ್ತಾರೆ. ನಮ್ಮದು ಒಳ್ಳೆ ಟೀಮ್ ಇದೆ. ಯಾರು ಚೆನ್ನಾಗಿ ಆಡ್ತೀವಿ ಅವ್ರಿಗೆ ವಿನ್. ಯಾಕೆ ಎರಡೂ ಸಮಬಲ ಇರುವಂಥ ತಂಡಗಳು, ಯಾವುದು ಕಡಿಮೆ ಇಲ್ಲ, ಯಾವುದು ಹೆಚ್ಚಿಲ್ಲ. ಒಳ್ಳೆ ಟೀಮ್ಗಳಿದೆ, ಅವರು ಒಂದು ಒಳ್ಳೆ ಫೈಟ್ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಎಸ್, ಇದಿಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ರಾಜುಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಬರೇಶ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.